ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ ಹೆಲ್ತ್ ಆ್ಯಂಡ್ ಗ್ಲೋಗೆ. ಹೆಲ್ತ್ ಆ್ಯಂಡ್ ಗ್ಲೋ ಯಾಕೆ ಅಂತ ಅಂದರೆ, ನಂದು ಡಿಯರೆಸ್ಟ್ ಫ್ರೆಂಡ್ ಸ್ವರ್ಣ ಅವರು ಶಿ ವಾಂಟೆಡ್ ಟು ಬೈ ಸಮ್ ಮೇಕಪ್ ಪ್ರಾಡಕ್ಟ್ಸ್. ಓಕೆ, ಅವರು ನನಗೆ ಸಜೆಸ್ಟ್ ಮಾಡಿ ಅಂತ ಹೇಳಿದರು. ಸಿನ್ಸ್ ಆಮ್ ಅ ಮೇಕಪ್ ಆರ್ಟಿಸ್ಟ್, ಸಜೆಸ್ಟ್ ಮಾಡಿ ಅಂತ ಹೇಳಿದರು. ಸೊ ಓಕೆ ಬನ್ನಿ ಅಂತ ಹೇಳಿದ್ದೆ. ಸೊ ಅವ್ರು ಬಂದರು ಆಫೀಸ್ ಮುಗಿಸ್ಕೊಂಡು. ಅದಾದಮೇಲೆ ನಾವು ಹೆಲ್ತ್ ಆ್ಯಂಡ್ ಗ್ಲೋಗೆ ಹೋದ್ವಿ. ಇದನ್ನೆಲ್ಲ ಸೆಲೆಕ್ಟ್ ಮಾಡಿದ್ವಿ. ಒಂದು 2 ಬ್ರಷಸ್, ಆಮೇಲೆ ಮೈಸೆಲ್ಲ ವಾಟರ್ ಆ್ಯಂಡ್ ದೆನ್ ಮಸ್ಕರಾ ಆ್ಯಂಡ್ ಸಮಥಿಂಗ್ ಶಿ ಬಾಟ್. ಆ್ಯಂಡ್ ಆಲ್ಸೋ ಅಲ್ಲಿ ಬಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಡು, ಆಫರ್ಸು ಅಷ್ಟೇನು ಇರಲಿಲ್ಲ, ಬಟ್ ಇಟ್ಸ್ ಓಕೆ, ಅಂದರೆ ವರ್ತ್ ಬೈಯಿಂಗ್ ಅನಿಸ್ತು. ನೈಕಾದಲ್ಲಿ ಅಲ್ಲಿ ಇಲ್ಲಿ ತೊಗೊಳೋದಕ್ಕಿಂತ ಇಲ್ಲಿ ಫೌಂಡೇಶನ್ಸು ಅದೆಲ್ಲ ಬ್ಲಷಸ್ ಅದೆಲ್ಲ ನಮ್ಮ ಶೇಡಿಗೆ ಟ್ರೈ ಮಾಡಿ ತೊಗೊಳೋದು ಬೆಸ್ಟ್ ಅನಿಸುತ್ತೆ. ಬಿಕಾಸ್ ಗೊತ್ತಿಲ್ಲದೆ ಅವ್ರಿಗೆ, ಈಗ ನಮ್ಮ ಶೇಡ್ ನಮಗೆ ಗೊತ್ತಿದ್ದರೆ ನಾವು ಅದನ್ನು ಬೈ ಮಾಡ್ಬೋದು. ಸೊ ತುಂಬ ನೀಟಾಗಿತ್ತು ಸ್ಟೋರು. ತುಂಬ ಏನಂತಾರೆ, ಲೈಕ್ ಗಜಿಬಿಜಿ ಥರ ಇರಲಿಲ್ಲ, ಕ್ಲೀನಾಗೆಲ್ಲ ಕೈಗೆ ಸಿಗೋ ಥರ ಇದು ಮಾಡಿದರು. ಸೊ ನೋಡ್ಬೋದು, ನಾವು ಬಿಲ್ಲಿಂಗ್ ಮಾಡಿಸ್ಬಿಟ್ಟು ಅದೆಲ್ಲ ಲೈಕ್ ಏನೇನು ಆಫರ್ ಇದೆ ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಅದಾದಮೇಲೆ ನಾವು ಹೋದ್ವಿ ಥರ್ಡ್ ವೇವ್ಗೆ. ಕಾಫಿ ಕುಡಿಯೋಣ ಅನಿಸ್ತಿತ್ತು, ತುಂಬ ಸುಸ್ತಾಗಿ ಹೋಗಿದ್ವಿ ನಾವು. ಹೆಲ್ತ್ ಆ್ಯಂಡ್ ಗ್ಲೋಯಿಂದ ಥರ್ಡ್ ವೇವ್ವರೆಗೂ ನಡ್ಕೊಂಡೇ ಬರೋಣ ಅಂತ ಅಂದ್ಕೊಂಡ್ವಿ. ನಡ್ಕೊಂಬಂದು ತುಂಬ ಟಯರ್ಡಾಗಿ ಹೋಗಿದ್ವಿ. ಅದಾದಮೇಲೆ ಬಂದಾದಮೇಲೆ ವಿ ಆರ್ಡರ್ಡ್ ನನಗೊಂದು ಕ್ಯಾಪುಚಿನೋ, ಶಿ ಆರ್ಡರ್ ಸಮಥಿಂಗ್ ಆ್ಯಂಡ್ ವಿ ಆರ್ಡರ್ ಆಲ್ಸೋ ಕ್ರಸಾಟೋ ಆರ್ಡ್ರ್ ಮಾಡಿದ್ವಿ. ಆ್ಯಂಡ್ ಆಲ್ಸೋ ಶಿ ವಾಸ್ ಟೇಕಿಂಗ್ ಫೋಟೋಸ್ ಫಾರ್ ಅವರ್ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಆ್ಯಂಡ್ ಶಿ ಟುಕ್. ಆಮೇಲೆ ತುಂಬ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವಿಬ್ಬರು. ತುಂಬ ಅಂದರೆ ತುಂಬ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಆಮೇಲೆ ಲೈಕ್ ಯಾವತ್ತೂ ಅಷ್ಟು ಡೀಪಾಗಿ ಮಾತಾಡಿರಲಿಲ್ಲ ನಾವಿಬ್ಬರು. ಮತ್ತು ಸ್ವಲ್ಪ ಮಜಾ ಮಾಡಿದ್ವಿ, ಸೆಲ್ಫಿ ವಿಡಿಯೋಸ್ ಮಾಡ್ಕೊಂಡ್ವಿ. ಸಿಕ್ಕಾಪಟ್ಟೆ ಲೈಕ್ ಚೆನ್ನಾಗಿತ್ತು. ಫುಲ್ ಕಂಪ್ಲೀಟ್ ಡೇ ವಿತ್ ಮೈ ಗರ್ಲ್. ಇಟ್ ವಾಸ್ ಸೋ ಗುಡ್. ಸಿಕ್ಕಾಪಟ್ಟೆ ಮಾತಾಡಿದ್ವಿ. ಅದಾದಮೇಲೆ ಅದನ್ನೆಲ್ಲ ತಿಂದು ಹಾಗೆ ಅದು ಅಂದರೆ ಗಾಸಿಪ್ ಮಾಡ್ತಾಯಿದ್ವಿ ನಾವು, ಬರೋರಿಗೆ ಹೋಗೋರಿಗೆಲ್ಲ ಗಾಸಿಪ್ ಮಾಡಿ ನಾವು ಒಂದಷ್ಟು ಸೆಲ್ಫೀಸ್ ತೊಗೊಂಡ್ವಿ. ಆಮೇಲೆ ಫುಡ್ ಮೇಲೆ ಹೆಂಗಿತ್ತು ಅಂತ ಎಲ್ಲ ಹೇಳ್ತಾಯಿದ್ವಿ. ನಾವು ಹೋಗಿದ್ದು ಥರ್ಡ್ ವೇವ್ಗೆ. ಫುಡ್ ಹೆಂಗಿತ್ತು ಅಂತೆಲ್ಲ ಲೈಕ್ ಇಟ್ ವಾಸ್ ನಾಟ್ ಸೋ ಗುಡ್. ಆ್ಯಂಡ್ ಆಲ್ಸೋ ಸುಮ್ಮನೆ ಹೋಗಿದ್ದು, ಅಂದರೆ ಏನೋ ಹೋಗಬೇಕಂತ ಹೋಗಿದ್ದಷ್ಟೇ. ಅದು ಅದನ್ನು ಎಕ್ಸ್ಪೆಕ್ಟ್ ಮಾಡಿ ಹೋಗಿದ್ದಲ್ಲ. ಸೊ ಹಂಗಾಗಿ ಕಾಫಿ ಎಲ್ಲ ಕುಡಿದ್ವಿ. ತುಂಬ ಮಾತಾಡ್ತಿದ್ವಿ. ನಾವು ಅಲ್ಲಿರೋರೆಲ್ಲ ನಮ್ಮನ್ನೇ ನೋಡ್ತಿದ್ರು, ಅಷ್ಟು ಮಾತಾಡ್ತಿದ್ವಿ ನಾವು. ಅದಾದಮೇಲೆ ಲೈಕ್ ಮುಗೀತು, ಕಾಫಿ ಎಲ್ಲ ಮುಗೀತು. ಅದಾದಮೇಲೆ ನಾವು ಎಲ್ಲಿಗೆ ಹೋದ್ವಿ ಅಂತ ಅಂದರೆ, ನಾವು ವಾಪಸ್ ಬರ್ತಾ ನಾವೊಂದು ಶಾಪಲ್ಲಿ ಕುರ್ತಾಸ್ ನೋಡಿದ್ವಿ. ಲೈಕ್ ಏನಂತ ಚಿಕನ್ ಕಾರಿ ಕುರ್ತಾಸ್ ಇರುತ್ತಲ್ಲ, ಅದನ್ನು ನೋಡಿದ್ವಿ. ಬರ್ತಾನೆ ಹೋಗಬೇಕು ಅಂತ ಅಂದ್ಕೊಂಡ್ವಿ, ಆದರೆ ಹೋಗೋಕ್ಕಾಗಲಿಲ್ಲ. ಇದು ಕಾಫಿ ಕುಡಿದ್ಬಿಟ್ಟು ಏನಾದ್ರು ತುಂಬ ಹೊಟ್ಟೆ ಹಶ್ವಾಗ್ತಿತ್ತು ಇಬ್ರಿಗೂ. ಏನಾದ್ರು ತಿಂದ್ಬಿಟ್ಟು ಹೋಗೋಣ ಅಂತ ಹಾಗೆ ಮಾತಾಡ್ಕೊಂಡೆ ಕೂತ್ಕೊಂಡಿದ್ವಿ. ಆಮೇಲೆ ಸರಿ ಹೋಗೋಣ ಅಂತ ಡಿಸೈಡ್ ಆಯಿತು. ಬೇಗ ತಿಂತಾಯಿದ್ದೀವಿ. ಅದಕ್ಕೆ ತಿಂದಮೇಲೆ ಆ ಕುರ್ತದ ಶಾಪ್ ನಾವು ಥರ್ಡ್ ವೇವ್ ಎಕ್ಸಾಕ್ಟ್ ಆಪೋಸಿಟ್ಟೇ ಇತ್ತು. ಸೊ ಗೈಸ್ ಕ್ಯಾನ್ ಸಿ. ಶಾಪ್ ಹೆಸರು ಮರ್ತೋಗಿದೆ, ನಂಗೆ ಗೊತ್ತಿಲ್ಲ. ನೋಡ್ಬಿಟ್ಟು ನಾನು ಮೆನ್ಷನ್ ಮಾಡ್ತೀನಿ. ಸೊ ಈ ಥರ ಟಾಪ್ಸ್ ನೋಡ್ತಾ ಇದ್ವಿ. ಆ್ಯಂಡ್ ಆಲ್ಸೋ ವಿ ಟ್ರೈಡ್, ಇಬ್ಬರು ಒಂದೇ ಥರ ಟಾಪ್ನ ಟ್ರೈ ಮಾಡಿದ್ವಿ. ಇಟ್ ವಾಸ್ ಲುಕಿಂಗ್ ಸೋ ಗುಡ್ ಆ್ಯಂಡ್ ವಿ ಬಾಟ್ ದಿಸ್ ಟು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಶಾರ್ಟ್ ಕುರ್ತಾಸ್ ನಮಗೆ. ನನ್ನ ಹತ್ರ ಯಾವುದೂ ಚಿಕನ್ ಕಾರೀಸ್ ಇಲ್ಲ, ಬಟ್ ಐ ಲೈಕ್ ದಿಸ್ ಟಾಪ್ ಸೋ ಮಚ್. ಆ್ಯಂಡ್ ಆಲ್ಸೋ ನಾವು ನೆಕ್ಸ್ಟು ಒಂದು ಸ್ವಲ್ಪ ಏನಾದ್ರು ತಿನ್ನೋಣ ಅಂದ್ಬಿಟ್ಟು ನಂದಿ ಚಾಟ್ಸಲ್ಲಿ BTM ಹತ್ರ ಇದೆ ನಂದಿ ಚಾಟ್ಸ್ ಅಂತ, ಅಲ್ಲಿ ಹೋದ್ವಿ. ಅಲ್ಲಿ ಹೋಗ್ಬಿಟ್ಟು ಐ ಥಿಂಕ್ ವಿ ಆರ್ಡರ್ಡ್ ಮಸಾಲ ಪೂರಿ ತಿಂದ್ಬಿಟ್ಟು ಆಮೇಲೆ ಹಾಗೆ ನಡ್ಕೊಂಡೇ ಮನೆಗೆ ಬಂದ್ವಿ. ತುಂಬ ದೂರ ನಡಿಬೇಕು, ಒಂದು ಆಲ್ಮೋಸ್ಟ್ ಒಂದು 2-3 ಕಿಲೋಮೀಟರ್ಸ್ ನಡಬೇಕು. ಸುಮ್ಮನೆ ತಿಂದಿರೋದೆಲ್ಲ ನಮಗೊಂಥರ ಹೊಟ್ಟೆಲೇ ಇದ್ದಂಗಿತ್ತು. ಸೊ ನಡ್ಕೊಂಡು ಮನೆಗೆ